ಪ್ರೊಫೆಷನಲಿ ನಾನೊಬ್ಬ ಇಂಜಿನಿಯರ್. ನಾನು ಎಲ್ಲರ ತರನೇ ಒಬ್ಬ ಇಂಜಿನಿಯರ್ನ ಮದ್ವೆ ಆದೆ. ಮದ್ವೆ ಆಗಿ ಒಂದು 3 ವರ್ಷ ಆಗಿದೆ. ಮನೆಯಲ್ಲಿ ನಮ್ಮ ಅಜ್ಜ ನನಗ ಮರಿ ಮೊಮ್ಮಗನ್ ನೋಡಂಗಾಗ್ಯದು. ಅಪ್ಪಣ್ಣ ಯಾವಾಗ ಕೊಡ್ತೀವ ನನಗ? ಅಪ್ಪಣ್ಣ ನೋಡಿಲ್ಲೇ, ನಮ್ಮ ವಂಶ ಬೆಳಿಬೇಕಂತಂದ್ರ ಟೈಮಿಗೆ ಎಲ್ಲಾ ಆಗ್ತಿರ್ಬೇಕು. ಏನಪ್ಪಣ್ಣ ನನ್ನ ಮಾತು ಕೇಳು ಅಪ್ಪಣ್ಣ. ನಮ್ಮ ಅಪ್ಪ ನೋಡು ಮಗನೇ, ಅವರು ಹಿರಿಯೋರಿದ್ದಾರೆ, ಅವ್ರು ಹೇಳೋ ಮಾತಂತೂ ನಾವಂತೂ ಕೇಳ್ತೀವಿ. ಆದ್ರೆ ನಾನ್ ನಿನಗ ಒತ್ತಾಯ ಮಾಡೋದಿಲ್ಲ. ನಿನಗ ಓದ್ಸೇವಿ, ಬರ್ಸೇವಿ, ತಿಳುವಳಿಕೆ ಅದ, ನನ್ನ ನಂಬಿಕೆ ನನ್ನಲ್ಲದ. ನಾನು ನಿನ್ಗೆ ಇಷ್ಟ ಹೇಳೋದು, ನಮ್ಮ ವಂಶನ ಉದ್ಧಾರ ಮಾಡ್ಬೇಕು, ನಾವು ಬೆಳೆಸ್ಬೇಕು. ಇದ್ರ ಬಗ್ಗೆ ವಿಚಾರ ಚಿಂತನೆ ಮಾಡು. ಜೊತೆಗೆ ನಮ್ಮ ಅಮ್ಮ, ನನ್ ಹೊಟ್ಟೆ ಹುಟ್ಟಿ ನನ್ನ ಹೊಟ್ಟೆ ಉರಿಸ್ತೀಯಲ್ಲೋ. ನಿಮ್ಮ ಅಜ್ಜನ ಮಾತು ಕೇಳಬೇಡ, ನಿಮ್ಮ ಅಪ್ಪನ ಮಾತಂತೂ ಬಿಟ್ಟ ಬಿಡ ನೀನು. ನನ್ನ ಮಾತಾರ ಕೇಳೋ, ನನಗ್ ಕೊಡೋ, ನನಗ್ ಮೊಮ್ಮಕ್ಕಳ ಬೇಕು, ಕೊಡೋ, ಹಂಗ್ಯಾಕ್ ಕಾಣ್ತಿ, ಕೊಡೋ. ಎಲ್ರು ಇದ್ದಾರೆ. ನಾನು ನನ್ನ ಮಿಸಸ್ ಇಬ್ರು ಅರ್ನ್ ಮಾಡ್ತಾ ಇದ್ರು ನಮ್ಗೆ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಇದೆ. ಇವಾಗ ಕರೆಂಟ್ಲಿ ನಾವು ಬಾಡಿಗೆ ಮನೇಲಿ ಇದ್ದೀವಿ. ಟೋಟಲಿ 2 houses ನಾವು ಬಿಲ್ಡ್ ಮಾಡಿದೀವಿ. ಅದು ಇಂಟೀರಿಯರ್ ಡಿಸೈನಿಂಗ್ ಆಗ್ತಾ ಇದೆ. ಒಂದು ಮನೆ ನಮ್ಮ ಪೇರೆಂಟ್ಸ್ಗೆ, ಇನ್ನೊಂದು ಮನೆ ನನಗೆ, ಇನ್ನೊಂದು ಮನೆ ಕಟ್ಟಿಸ್ಬೇಕು. ಅದಕ್ಕೆ ಲೋನ್ ಅಪ್ಲಿಕೇಶನ್ ಹಾಕಿದೀವಿ. ಅಲ್ಲಿ ನಮ್ಮ ಮಿಸಸ್ ಇರ್ತಾರೆ. ಪ್ರೈವೇಟ್ ಸ್ಪೇಸಸ್ ಬೇಕಾಗಿರೋದ್ರಿಂದ ನಮ್ಗೆ ಈ ತರ ಡಿಫ್ರೆಂಟ್ ಮನೆಗಳು ಬೇಕಾಗುತ್ತೆ. ನೀವು ನಮ್ಮ ಅಜ್ಜ ಎಲ್ಲಿ ಇರ್ತಾರೆ ಅಂತ ಕೇಳ್ಬೋದು. ಅವರಿಗೆ ನಾವು ಒಂದು ವೃದ್ಧಾಶ್ರಮ ನೋಡಿಟ್ಟಿದೀವಿ. ಇಷ್ಟರಲ್ಲಿ ನಾವು ಮಗು ಮಾಡ್ಕೊಂಡ್ರೆ ಹೇಗೆ ನಾವು ಟೈಮ್ ಕೊಡಕ್ಕಾಗತ್ತೆ ಅಂಡ್ ಮೇಂಟೈನ್ ಮಾಡಕ್ಕಾಗತ್ತೆ, ನೀವೇ ಹೇಳಿ. ಆದ್ರೂ ಕೂಡ ನಾವು ಒಂದು ಸೊಲ್ಯೂಷನ್ ಮಾಡಿದೀವಿ.